ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಕಳೆಗಟ್ಟಿದೆ. ಲಕ್ಷಾಂತರ ಭಕ್ತರಿಗೆ ವೈಕುಂಠನ ದ್ವಾರದ ದರ್ಶನವಾಗಿದೆ. ಭಕ್ತರಿಗೆ ಇವತ್ತು ಸ್ವರ್ಗದ ಬಾಗಿಲು ತೆರೆಯುವಂತಹ ಪುಣ್ಯ ದಿನ. ವೆಂಕಟೇಶ್ವರನಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ಇಂದಿನಿಂದ 10 ದಿನಗಳವರೆಗೆ ವೈಕುಂಠ ದ್ವಾರ ದರ್ಶನವನ್ನ ನೀಡಲಾಗುತ್ತೆ. ಜಗತ್ ರಕ್ಷಕನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸುವರ್ಣ ನ್ಯೂಸ್ನಿಂದ ತಿರುಪತಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಾಗಿದೆ. ಭಕ್ತರಿಂದ ಉಪವಾಸ ವ್ರತಾಚರಣೆಯನ್ನ ಮಾಡಲಾಗ್ತಾ ಇದೆ. ವಿಷ್ಣುನಾಮ ಸ್ಮರಣೆಯನ್ನ ಮಾಡಲಾಗ್ತಾ ಇದೆ. ಕಾಲ್ ತುಳಿತದ ದುರಂತದ ಬಳಿಕ ಟಿಟಿಡಿ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ತಿರುಪತಿಯಿಂದ ರವಿಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ತಿರುಪತಿಯಲ್ಲಿ ಆದಂತ ದುರಂತದ ಬಳಿಕ ಬಂದಂತ ಏಕಾದಶಿಯ ದಿನ ಇವತ್ತು ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ, ಭದ್ರತೆಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡಲಾಗಿದೆ? ಖಂಡಿತ ನಯನ, ನಾವೀಗ ತಿರುಪತಿಯ ತಿರುಮಲಾದ ತಿಮ್ಮಪ್ಪನ ಸನ್ನಿಧಿ ಮುಂದೆ ಇರುವಂಥದ್ದು ನೋಡ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾಮನ್ ವಿಸಲ್ ತೋರಿಸಿದ್ದಾರೆ. ಅಂದರೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವರ್ಗದ ಬಾಗಿಲು ಓಪನ್ ಆಗಿದೆ. ಶ್ರೀನಿವಾಸನ ಅಂದರೆ ವೆಂಕಟರಮಣ ಸ್ವಾಮಿ ದೇವರ ಒಂದು ವಿಶಿಷ್ಟವಾದಂಥ ವಿಶೇಷವಾದಂಥ ಪೂಜೆ ಕೈಂಕರ್ಯಗಳು ಇವತ್ತು ಸಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ದೇವಸ್ಥಾನವು ಕೂಡ ಸಾಕಷ್ಟು ಅಲಂಕಾರವನ್ನು ಮಾಡಲಾಗಿದೆ. ನಾವು ಪ್ರಮುಖ ದ್ವಾರದಲ್ಲಿದ್ದೇವೆ. ಅಂದರೆ ದೇವಸ್ಥಾನದ ಪ್ರಮುಖ ದ್ವಾರದಲ್ಲಿ ಈಗ ನೋಡ್ತಾ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕೂಡ ಪೂಜಾ ಕೈಂಕರ್ಯಗಳು ಸಾಕಷ್ಟು ಭರದಿಂದ ಸಾಗಿವೆ. ವಿಷ್ಣು ನಾಮವನ್ನು ಪಠಿಸುತ್ತಾ ಏನು ವೆಂಕಟರಮಣ ಗೋವಿಂದ ಗೋವಿಂದ ಅನ್ನೋ ಒಂದು ಘೋಷಣೆಗಳನ್ನು ಕೂಗುತ್ತಾ ಭಕ್ತ ಸಾಗರವೇ ಇತ್ತ ದರ್ಶನವನ್ನು ಮಾಡಿಕೊಂಡು ಬರ್ತಿದೆ. ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅಂದರೆ ಕಾಲ್ ತುಳಿತದ ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವಂಥ ಟಿಟಿಡಿ ಆಡಳಿತ ಮಂಡಳಿ ಈಗ ವಿಶೇಷವಾದಂಥ ಒಂದು ಭದ್ರತೆಗೆ ಮುಂದಾಗಿರುವಂಥದ್ದು. ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿಕೊಂಡು ಭಕ್ತರಿಗೆ ಇಲ್ಲಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿದೆ. ಅಂದರೆ ನೋಡ್ತಾ ಇರ್ಬೋದು, ಪ್ರಮುಖ ದ್ವಾರದಲ್ಲಿ ದೇವರ ದರ್ಶನವನ್ನು ಮುಗಿಸ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಮತ್ತೊಂದು ಕಡೆ ನಾವು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಏನು ತಿರುಪತಿಯ ಸನ್ನಿಧಿಯಲ್ಲಿ ಒಂದು ವಿಶೇಷವಾದಂಥ ರಥೋತ್ಸವವನ್ನು ಬ್ರಹ್ಮ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಈಗ ನೀವು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅಂದರೆ ಇವತ್ತು ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ಇಡೀ ತಿರುಪತಿಯಲ್ಲಿ ವೈಭವದ ಕಳೆಗಟ್ಟಿದೆ, ಸಂಭ್ರಮ ಇದೆ. ಎಲ್ಲ ಕಡೆ ಗೋವಿಂದ ಗೋವಿಂದ ಅನ್ನುವ ಶಬ್ದ ಕೇಳಿ ಬರ್ತಿದೆ. ಭಕ್ತ ಸಾಗರವೇ ಇಲ್ಲಿ ಹರಿದು ಬಂದಿದೆ. ನೋಡ್ತಾ ಇರ್ಬೋದು, ಈಗ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಬ್ರಹ್ಮ ರಥೋತ್ಸವ ನಡೆಯಲಿದೆ. ಈ ಒಂದು ರಥೋತ್ಸವ ಮೆರವಣಿಗೆ ಇಡೀ ದೇವಾಲಯದ ಸುತ್ತ ಏನು ಈ ರಥೋತ್ಸವವನ್ನು ಎಳೆಯಲಿದ್ದಾರೆ. ಹೀಗಾಗಿ ಇಡೀ ಇಲ್ಲಿ ಕೆಲಸ ಮಾಡುವಂಥ ಒಂದು ಸಿಬ್ಬಂದಿ ಆಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಹರಿದಿದ್ದಾರೆ. ಒಂದು ಕಡೆ ಗೋವಿಂದ ಅಂದರೆ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಿದ್ರೆ, ಮತ್ತೊಂದು ಕಡೆ ಈ ರಥೋತ್ಸವಕ್ಕೆ ಜನ ಭಕ್ತರು ಹರಿದು ಬಂದಿದ್ದಾರೆ. ಇವೆಲ್ಲವನ್ನು ಕಣ್ತುಂಬಿಕೊಳ್ಳಲು ಇವತ್ತು ಇಲ್ಲಿ ಬಂದು ಶ್ರೀನಿವಾಸನ ದರ್ಶನವನ್ನು ಪಡೆದರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಈಡೇರುತ್ತದೆ, ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಏನು ದರ್ಶನಕ್ಕೆ ಬಂದಿದ್ದಾರೆ. ಒಂದು ರೀತಿ ತಿರುಮಲ ಇವತ್ತು ಸಂಪೂರ್ಣವಾಗಿ ಭಕ್ತ ಸಾಗರದಿಂದಲೇ ಮುಗಿದ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಾಗಿರ್ಬೋದು, ಟಿಟಿಡಿ ಸಿಬ್ಬಂದಿಯವರು ಎಲ್ಲರೂ ಕೂಡ ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.